आज 19 जून बीदर के अंबेडकर सर्किल पर माल्यार्पण कर अंबेडकर सर्किल पर स्थित कन्नड़ साहित्य परिषद भवन में आज सम्यक वाणी कन्नड़ा डेली न्यूज़पेपर का उद्घाटन समारोह आयोजित किया गया। इस उद्घाटन कार्यक्रम में उद्घाटन के तौर पर केआरएस पार्टी के कर्नाटक राज्य अध्यक्ष रवि कृष्णा रेड्डी ने भाग लिया। इस अवसर पर केआरएस पार्टी के राज्य अध्यक्ष रवि कृष्णा रेड्डी ने केपी न्यूज से बात की। कैमरामैन महेश डिगे का कवरेज। केआरएस पक्षದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ನಿಕಟಪೂರ್ವ ಬೀದರ್ ಜಿಲ್ಲಾಡಳಿತ ಅಧ್ಯಕ್ಷರಾಗಿದ್ದಂತಹ ತುಕಾರಾಮ್ ಗೌರಿ ಅವರು ಇವತ್ತು ಬೀದರ್ನಲ್ಲಿ ಒಂದು ಕನ್ನಡ ದಿನಪತ್ರಿಕೆ ಸಮ್ಯಕ್ ವಾಣಿ ಅದನ್ನು ಪ್ರಕಟಿಸ್ತಾ ಇದ್ದಾರೆ. ಅವರು ಸಹ ಸಂಪಾದಕರಾಗಿ ಅವರ ಮಗ ಶೀಲಾನಂದ ಗೌರಿ ಅವರು ಸಂಪಾದಕರಾಗಿ ಈ ಪತ್ರಿಕೆ ಹೊರಬರ್ತಾ ಇದೆ. ಸುಮಾರು 4 ಪುಟಗಳ ರೆಗ್ಯುಲರ್ ದಿನಪತ್ರಿಕೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ, ಅವರ ಪತ್ರಿಕೆ ವರದಿಗಾರರಿಗೆ, ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಪತ್ರಿಕೆ ಓದುವರೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಈ ಪತ್ರಿಕೆ ಚೆನ್ನಾಗಿ ಬರಲಿ, ಯಶಸ್ವಿಯಾಗಲಿ. ಹಲವಾರು ಈ ಭಾಗದ ಕೆಲವೊಂದಷ್ಟು ಗಂಭೀರ ಜ್ವಲಂತ ಸಮಸ್ಯೆಗಳೇನಿವೆ ಅವನ್ನು ಜನರಿಗೆ ಮುಟ್ಟಿಸುವಂತಹ ದಿಕ್ಕಿನಲ್ಲಿ ಆ ಪತ್ರಿಕೆಗಳಲ್ಲಿ ವರದಿಗಳಿರಲಿ ಮತ್ತು ಜನರು ಸಹ ಈ ಪತ್ರಿಕೆಯನ್ನು ತಗೊಂಡು ಓದಿ ಪ್ರೋತ್ಸಾಹ ಕೊಡಲಿ. ಹಾಗೆಯೇ ಸರ್ಕಾರದ ವತಿಯಿಂದ ಇಂತಹ ಒಂದು ಸಣ್ಣ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಸರ್ಕಾರದ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅವು ಯಾವುದೇ ಅಡೆತಡೆಗಳಿಗೆ ಸಿಗಲಿ ಅಂಥೇಳಿ ಈ ಮೂಲಕ ಇನ್ನೊಂದಷ್ಟು ಹೆಚ್ಚಿನ ಬೇರೆ ಬೇರೆ ಜನವರ್ಗದ, ಬೇರೆ ಬೇರೆ ವರ್ಗಗಳ, ಬೇರೆ ಬೇರೆ ಸಮುದಾಯಗಳ ಜನ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಬರಬೇಕು, ಪತ್ರಿಕೆಗಳನ್ನು ಪ್ರಕಟಿಸಬೇಕು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇಂತಹ ಪತ್ರಿಕೆಗಳ ಯಶಸ್ಸು ಅವರಿಗೆ ಒಂದು ಸ್ಫೂರ್ತಿಯಾಗುತ್ತೆ. ಆ ನಿಟ್ಟಿನಲ್ಲಿ ಈ ಪತ್ರಿಕೆ ಸಮ್ಯಕ್ ವಾಣಿ ಬೀದರ್ನ ಕನ್ನಡ ದಿನಪತ್ರಿಕೆ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತೀನಿ.